ಕಿರಣ್ ಮತ್ತು ಡಿ.ಆರ್. ಅವರೆಲ್ಲ ಅಭಿಮಾನಿಗಳು, ಉಷಾವರಿಗೆ ಪ್ರೇಮ. ಸಮಯದ ಅಭಾವ ಇದೆ, 20 ನಿಮಿಷ ಮಾತಾಡಿ ಅಂತ ಹೇಳಿದರೆ ನಮ್ಮ ಗುರುಗಳು ಕಡೆ ಪಕ್ಷ 30 ಅಥವಾ 60 ಡಿಸ್ಕ್ರೈಬ್ ಮಾಡಿದ್ರು. ಬೆಳಗ್ಗೆ ಯಾರೋ ನಾಗರ ಪಂಚಮಿ ದಿವಸ ನಾಗರನ್ನ ಎಬ್ಸಿದ್ದಾರೆ ಅಂತ ಜ್ಞಾಪಿಸ್ಕೊಳ್ತಾರೆ. ಆಕ್ಚುಲಿ ಅದು ನಿಜ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಟಿ.ಬಿ. ವೆಂಕಟಾಚಲ ಶಾಸ್ತ್ರಿಗಳು ಅಂತ ಒಬ್ಬ ಒಳ್ಳೆ ಪಂಡಿತರು, ತೀರಾ ಪಂಡಿತರನ್ನ ಅಷ್ಟು ಉಪೇಕ್ಷೆ ಮಾಡಬಾರ್ದು. ಅವ್ರು ಹೇಳ್ತಾರೆ ಅಂತ, ನಿಮ್ಮ ಯೂನಿವರ್ಸಿಟಿಗೆ ಬರಲ್ಲಪ್ಪ, ಎರಡು ನಾಗರಾಗ್ಬಿಟ್ಟಿದ್ದಾರೆ, ನಾನು ಬರೋದಿಲ್ಲ. ಇವೇ ಕಿರಣ್ ಮತ್ತು ಡಿ.ಆರ್. ಬಗ್ಗೆ ಮಾತಾಡೋದು ಅಂದರೆ ನನ್ನ ಎರಡು ಕಣ್ಣುಗಳನ್ನು ಕುರಿತು ಮಾತಾಡಿದಾಗ, ನಾನು ತರಗತಿಗಳಲ್ಲಿ ಅಥವಾ ಯಾವುದಾದ್ರೂ ಉಪನ್ಯಾಸಗಳಲ್ಲಿ ಮಂಕಾಗಿ ನಿಂತಾಗ ಒಳಗೆಲ್ಲೋ ಎಚ್ಚರಿಸುವ, ದಾರಿ ತೋರುವ ಎರಡು ಬೆಳಕುಗಳನ್ನು ನೆನಪಿಸಿಕೊಂಡೆ. ಆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ಮಾತ್ರ ನಾನಿಲ್ಲಿ ನಿಂತಿದ್ದೆ. ನಾನಿವತ್ತು ಜ್ಞಾಪಿಸ್ಕೊಳ್ತಾ ಇದ್ದೆ ಕಿರಣ್ ಯಾವ ಥರ ಸ್ಪೀಚ್ ಶುರು ಮಾಡ್ತಾ ಇದ್ದೆ. ಅನೇಕರು ಕಿರಣ್ ಮಾತು ಮತ್ತು ಬರಹದಲ್ಲಿ ಒಂದು ಮೆಥಡ್ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಅದು ಸರಿ ಅಲ್ಲ. ಯಾಕೆಂತ ಹೇಳಿದ್ರೆ ಕಿರಣ್ ಹಿಂದೂಸ್ತಾನಿ ಮ್ಯೂಸಿಕ್ ಥರ ಫಸ್ಟು ಆಲಾಪ್ನಲ್ಲಿ ಸ್ಪ್ರೆಡ್ ಮಾಡ್ಬಿಡೋದು ಎಲ್ಲ ವಿಚಾರ, ನಿಧಾನಕ್ಕೆ ವಿಲಂಬಿತನಲ್ಲಿ ಅದು ಬೆಳೆಸ್ತಾ, ಆಮೇಲೆ ದ್ರುತಗತಿ ಅದು ನಿಲ್ಲಿಸ್ತಾ ಇದ್ರು ಇದ್ರೆ ಹೇಳಕ್ಕೆ ಅದವ್ರು ಬಿಟ್ಟಿತ್ತು. ಇದನ್ನ ಯಾಕೆ ಮೆಥಡ್ ಅಂತ ಇದ್ದೀರಿ ಅಂತಂದ್ರೆ, ಕಿರಣ್ ಅವರು ತಾವು ಮೆಚ್ಚುತ್ತಾ ಇದ್ದ ತಂಬೂರಿ ರಾಜಮ್ಮನವ್ರ ಥರ ಅಥವಾ ಜನಪದ ಹಾಡುಗಾರ್ತಿಯರ ಥರ ಅವ್ರ ಹತ್ರ ಫ್ರೇಮ್ ನಡೆಯುತ್ತಿರಲಿಲ್ಲ. ನೋಡೋಣ ಅಂತ ಬಂದು ನೋಟ್ಸ್ ಇರ್ತಾ ಇತ್ತು. ನೋಡೋಣ ಅಂತ ಬಂದ್ಬಿಡೋರು, ಅದು ಬೆಳೆದ್ರೆ ಅದು ಬೆಳೀಬೇಕು. ಅದಕ್ಕೆ ನನಗೆ ಈಚೆಗೆ ಕಿರಣ್ ಬಗ್ಗೆ ಮತ್ತೇನೋ ಬರೀತಾ ಇರಬೇಕಾದ್ರೆ ಇದೊಂದು ಫಾರ್ಮ್ಲೆಸ್ ಫಾರ್ಮ್, ಇದು ಒಂದು ಫಾರ್ಮ್. ಯಾಕೆಂದ್ರೆ ಮುಕ್ತಾಯ ಅನ್ನೋ ಮಾತನ್ನು ಅವ್ರ ಮತ್ತೆ ತನ್ನ ಭಾಷೆಯಲ್ಲಿ ಬಳಸ್ತಾರೆ. ಭಾಳ ಹಿಂದೆ ಕಿರಣ್ ಟೀಚರ್ ಆಗಿ ಶುರು ಮಾಡಿದಾಗ ನಮ್ಮಲ್ಲಿ ಬಹುತೇಕರಿಗೆ ಇಲ್ಲದೆ ಇದ್ದು ಸ್ಪಷ್ಟತೆ ಕಿರಣ್ ಇತ್ತು ಅಂತ ಕಾಣುತ್ತೆ. ಈಗ ಅನೇಕರು ಮುಗಿಸಿದ್ದಾರೆ, ಅನೇಕರು ಮುಗಿಸಲಿದ್ದಾರೆ, ಅಥವಾ ಅನೇಕರು ಇದ್ದಾಗಲೇ ಮುಗಿಸ್ಬಿಟ್ಟಿದ್ದಾರೆ, ಇನ್ನು ಕೆಲವರು ಶುರು ಮಾಡ್ತಾ ಇದ್ದಾರೆ ಟೀಚಿಂಗ್. ಅವ್ರು ಕಿರಣ್ಣಿಂದ ಇದನ್ನು ಗ್ರಹಿಸಬೇಕು ಅಂತ ಕಾಣುತ್ತೆ. ಏನಂತ ಹೇಳಿದ್ರೆ, ಏನು ಡಿಫೈನ್ ಮಾಡ್ಕೊಂಡು, ನನಗೆ ಎಷ್ಟೋ ವರ್ಷ ಆದ್ಮೇಲೆ ನನ್ನ ಸೊಯ್ಯೋ ನಾನು ಸರಿ ಡಿಫೈನೇ ಮಾಡ್ಕೊಂಡಿಲ್ವಲ್ಲ, ಏನು ವಾಟ್ ಆಮ್ ಐ. ಕಿರಣ್ ತಮ್ಮನ್ನ ಟೀಚರ್ ಕ್ರಿಟಿಕ್ ಅಂತ ಡಿಫೈನ್ ಮಾಡಿ, ಅಧ್ಯಾಪಕಿ ವಿಮರ್ಶಕಿಂತ ನಿಮ್ಮನ್ನು ಡಿಫೈನ್ ಮಾಡಿಕೊಂಡ್ರೆ ಮಾತ್ರ ಕಿರಣ್ ಯಾವ ಥರ ಸ್ಪ್ರೆಡ್ ಮಾಡ್ತಾ ಇದ್ದೀವಿ ಟೆಕ್ಸ್ಟ್ ಅಂತ ಗೊತ್ತಾಗುತ್ತೆ. ನೀವು ಇಲ್ಲಿ ಕೂತಿರುವ ನನ್ನ ಬಹುತೇಕ ವಿದ್ಯಾರ್ಥಿಗಳು, ಗೆಳೆಯರು, ಗೆಳತಿಯರು ಎಲ್ಲರೂ ಕೂಡ ಟೀಚರ್ಸು ಅಥವಾ ಸಂಶೋಧಕಿಯರು ಅಥವಾ ವಿದ್ಯಾರ್ಥಿಗಳೇ ಆಗಿರುವುದರಿಂದ ವಿಮರ್ಶೆ ಇಲ್ಲದೆ ಈ 3 ಕ್ಷೇತ್ರಗಳಿಲ್ಲ ಅನ್ನೋದನ್ನ ಮತ್ತೆ ಜ್ಞಾಪಿಸಿದವರು ನಮಗೆ ಕಿರಣ್. ಅದರಿಂದ ಟೀಚರ್ ಕ್ರಿಟಿಕ್ ಅಂತ ಏನು ಒಂದು ಮೆಥಡ್, ಒಂದು ಚೌಕಟ್ಟಿದೆ, ಇದನ್ನು ಅಪ್ಲೈ ಮಾಡಿ ನೋಡಿದ್ರೆ ಕಿರಣ್ ಮಾರ್ಗ ನಾವು ಅನುಸರಿಸಬಹುದಾದರೆ ನಾವು ಮತ್ತೆ ರೆಪ್ಲಿಕಾ ಮಾಡಬಹುದಾಗಿದೆ, ಮತ್ತೆ ಇನ್ನೊಂದು ರೀತಿ ನಾವು ಪ್ರಾಕ್ಟೀಸ್ ಮಾಡಬಹುದು. ಅದೇ ಡಿ.ಆರ್. ಮೇಡಮ್ ಮಾತಾಡ್ತಾರೆ, ಪ್ರಾಯಶಃ ಅವರು ಡಿ.ಆರ್. ತನ್ನ ಕ್ರಿಟಿಕ್ ಥಿಯರಿಸ್ಟ್ ಅಂತ ಡಿಸೈಡ್ ಮಾಡಿದ್ರು ಅಂತ. ನಾನು ಕ್ರಿಟಿಕ್ ಮತ್ತು ಥಿಯರಿಸ್ಟ್ ಇಬ್ರು ಅನೇಕ ಸರಿ ಒಂದೇ ಘಟ್ಟಕ್ಕೆ ಬಂದು ತಲುಪೋದು, ಒಂದೇ ನಿಲುವಿಗೆ ಬಂದು ತಲುಪ್ತಾ ಇದ್ರು. ರೀಡಿಂಗ್ನಲ್ಲಿ ಎಲ್ಲೋ ಒಂದು ಕಡೆ ಬಂದು ತಲುಪ್ತಾ ಇದ್ರು. ಇವರಿಬ್ಬರು ಪರಸ್ಪರ ಪೂರಕವಾಗಿದ್ದು ನಾನು ಎಷ್ಟೋ ಸರಿ ನೋಡಿದ್ದೀನಿ. ಡಿ.ಆರ್. ಕಿರಣ್ ಅವರು ಪುಟ್ಟ ಐಡಿಯಾವನ್ನು ತಗೊಂಡು ದೊಡ್ಡ ಸಿದ್ಧಾಂತವನ್ನು ರೂಪಿಸುವಂಥ ಚೌಕಟ್ಟು ಅವ್ರಿಗಿತ್ತು, ಅದು ಯಾವುದು ಅವ್ರ ಚೌಕಟ್ಟು. ಕಿರಣ್ ಶುರು ಮಾಡಿದಾಗ ಪ್ರಾಯಶಃ ಅವರಿಗೆ ನವ್ಯ ವಿಮರ್ಶೆಯ ಕಾಲ ಅದು. ಆದ್ದರಿಂದ ನವ್ಯ ವಿಮರ್ಶೆಯ ಪಾಠಗಳು ಚೆನ್ನಾಗಿ ಅವರ ಒಳಗಡೆ ಬಿದ್ದಿ.
ಅವ್ರು ಹೇಳ್ತಾ ಇದ್ದು ರಾಜರತ್ನಂ ಅವರ ಮಾತುಗಳನ್ನ ಟೀಚರ್ ಆಗಿದ್ದು. ರಾಜರತ್ನಂ ಅವರಿಂದ ಸಾಹಿತ್ಯ ಸಂಭ್ರಮವನ್ನು ಹಂಚುವ, ಸಾಹಿತ್ಯವನ್ನು ತಲುಪಿಸುವ, ಯಾವುದನ್ನ ಬೆಳಗ್ಗೆಯಿಂದ ಎಲ್ಲರೂ ಹೇಳ್ತಾ ಇದ್ದಾರೆ ಸಾಹಿತ್ಯೋತ್ಸವವನ್ನು ಬಿತ್ತುವ. ಬಿಕಾಸ್ ಆ ಎನರ್ಜಿಯ ಪರ್ಫಾರ್ಮೆನ್ಸ್ನ ಆ ಎನರ್ಜಿ ಇಲ್ಲಿರಲಿ ಟೀಚರ್ ಸಾಕೋಗ್ಬಿಡ್ತಾರೆ. ಅನೇಕರು ಇದನ್ನ ಸುಮ್ಮನೆ ಸಂಭ್ರಮ ಅಂತ ತಿಳ್ಕೊಂಡಿಲ್ಲ. ಲಿಟ್ರೇಚರ್ ಟೀಚರ್ಗೆ ತಾನೇ ಉತ್ಸಾಹಿಯಾಗಿರ್ಬೇಕು. ನೀವೇನಾದರೂ ಈ ಬೇರೆ ಟೀಚರ್ಸ್ ಥರ ಕಾಲು ಎಳ್ಕೊಂಡು ಹೋದ್ರೆ ನೀವು ಸತ್ರಿ ಅಂತಾನೆ ಅರ್ಥ. ಅದು ಕಿರಮಿಂದ ನಾವು ಕಲಿಬೇಕಾಗಿತ್ತು. ಕಿರಮ್ದು ಕೃತಕ ಉತ್ಸಾಹ, ಸಾಹಿತ್ಯದ ರೂಪಕಗಳೇ ನುಡಿಸ್ತಾ ಇದ್ದ ಉತ್ಸಾಹ, ಲಯಗಳೇ ನುಡಿಸ್ತಾ ಇದ್ದ ಉತ್ಸಾಹ. ಆಮೇಲೆ ಅವರು ಬಹುಶಿಸ್ತೀಯ ದಿಕ್ಕುಗಳಿಂದ ಪಡಿತಾ ಇರಲಿಲ್ಲ. ಅವರು ವಿಮರ್ಶೆ ಮಾಡೋದಕ್ಕೆ ಶುರು ಮಾಡಿದ್ರೆ ಬೆಳಗ್ಗೆ ಶ್ರೀಧರ್ ಹೇಳ್ತಾ ಇರಲಿಲ್ಲ, ಲಿಂಗ್ವಿಸ್ಟಿಕ್ಸ್ ಬಂದ್ಬಿಡೋದು, ಸ್ಟೆಲಿಸ್ಟಿಕ್ಸ್ ಬಂದ್ಬಿಡೋದು, ಎಲ್ಲವೂ ಅದರೊಳಗೆ ಬಂದು ಸೇರ್ಬಿಡೋದು. ಹಾಗಂತ ಫಿಲಾಸಫಿ ಇಲ್ಲ ಅಂತಲ್ಲ, ಐಡಿಯಾಲಜಿ ಇಲ್ಲ ಅಂತಲ್ಲ. ಯಾಕಂದ್ರೆ ಕೀರಮ್ ಅವರು ರೂಪುಗೊಂಡಿದ್ದು ಸಮಾಜವಾದಿ ಯೋಜನಾ ಸಭಾದಿಂದ ಮತ್ತು MD ನಂಜುಂಡಸ್ವಾಮಿ ಅವರು. ಕೀರಮ್ ಅವರು ಒಂದ್ಸರಿ ಹೇಳ್ತಾರೆ, ನಾನು ರಾಮಕೃಷ್ಣ ಶಿವ ಪಾಠ ಲೇಖನ ಓದ್ಬಿಟ್ಟು ಅದು ಕುಮಾರವ್ಯಾಸನ್ ಹೋಗ್ತಾ ಇದ್ದೆ ಅಂತ ಅವ್ರು ಹೇಳ್ತಾರೆ. ನಂತರ ಅವರು ಪೋಸ್ಟ್ ಮಾಡೋದ್ರಿಗೂ ಬಂದು ನಿಂತುಕೊಳ್ತಾರೆ. ಮೊದಲು ಕೃತಿಯ ಓದುಗರಾಗಿದ್ದವರು ಮುಂದೆ ಪಠ್ಯದ ನಿರ್ಮಾಣ, ನವಪಠ್ಯಗಳ ನಿರ್ಮಾಣ ಅಲ್ಲಿವರೆಗೂ ಬಂದು ನಿಂತುಕೊಳ್ತಾರೆ. ಇದು ಕೀರಮ್ನ ಮೆಥಡ್. ಅದಕ್ಕೆ ಕೀರಮ್ ಯಾವಾಗಲೂ ಒಂದು, ನಾನು ಅದಕ್ಕೆ ಹಿಂದೂಸ್ತಾನಿ ಮ್ಯೂಸಿಕ್ ಯಾಕೆ ಹೇಳಿದೆ ಅಂದರೆ ಬೆಳೆಯೋದಕ್ಕೆ ಬೆಳಿಗಿಂತ ಕೇಳ್ಕೊಳ್ಳೋರು, ಬೆಳೆಯೋದು ಬಿಡ್ತಾ ಇದ್ರು ಅಂತಂದ್ರೆ ಅದೊಂದು ಆಟ ಅಂತಲೂ ಅಲ್ಲ, ಬೆಳೀತಾ ಇತ್ತು ಟೆಕ್ಸ್ಟ್. ನನಗೆ ಯಾವಾಗಲೂ ನೀನು ಬೆಳೆದರೆ ನಾನು ಬೆಳೆಯುವ, ಟೆಕ್ಸ್ಟ್ ಬೆಳೆದರೆ ನಾನು ಬೆಳಿತೀನಿ ಅಂತಲೇ ನನಗೆ ಅನಿಸ್ತು. ನಾನು ಕುವೆಂಪು ನಂಗೆ ಹೋದು, ನೀನು ಬೆಳೆದರೆ ನಾನು ಬೆಳೆ, ಅದು ಬೆಳಿತೀನಿ, ನಾನು ಅವನ ಜೊತೆಗೆ ಹೋಗ್ತೇನೆ. ಅದಕ್ಕೇನೆ ಕೀರಮ್ಗೆ ಸಿದ್ಧ ಅರ್ಥವೂ ಅವ್ರಿಗೆ ಹೋಗುತ್ತಾ ಇರಲ್ಲ, ಸಿದ್ಧಾಂತವೂ ಹೋಗುತ್ತಾ ಇಲ್ಲ. ಸಿದ್ಧಾಂತ ದ್ವೇಷಿ ಅಲ್ಲ. ಕನ್ನಡ ಸಾಹಿತ್ಯದಲ್ಲಿ ಅನೇಕ ಬಗೆಯ ಸಿದ್ಧಾಂತಗಳು ಬಂದಾಗ ಅದನ್ನು ಹೊರಗಿಟ್ಟವರು ಅಂತ, ಸಿದ್ಧಾಂತದ ಇಕ್ಕಟ್ಟವ್ರಿಗಾಗ್ತಾ ಇಲ್ಲ, ಫಿಲಾಸಫಿ ಆಗ್ತಾ ಇತ್ತು. ನಾವಿದನ್ನ ಬಹಳ ಸರಿ ಕನ್ಫ್ಯೂಷನ್ ಮಾಡ್ತೀವಿ. ದೊಡ್ಡ ತತ್ವಜ್ಞಾನ ಬೇರೆ, ಸಿದ್ಧಾಂತ ಆಮೇಲೆ ಡಾಗ್ಮ ಬೇರೆ. ಕೀರಮ್ಗೆ ಫಿಲಾಸಫಿಗಳಲ್ಲಿ ಆಸಕ್ತಿ, ಮಾರ್ಕ್ಸಿಸ್ಟ್ ಫಿಲಾಸಫಿಯಲ್ಲಿ ಆಸಕ್ತಿ, ಕಮ್ಯುನಿಸ್ಟ್ ಐಡಿಯಾಲಜಿಯ ಬಗೆಗೆ ಅವರಿಗೆ ತಕರಾರು. ಲಿಟರೇಚರ್ನ ಓದಿನಲ್ಲಿ, ಪಠ್ಯದ ಓದಿನಲ್ಲಿ ಅವಿಕಟ್ಟು ಸೃಷ್ಟಿಸುವ ಬಗೆಗೆ ಅವ್ರದ್ದು ತಕರಾರು ಇತ್ತು. ಅದನ್ನ ಅವ್ರ ಮೆಥಡ್ ಅಂತ ಮಾತ್ರ ನಾನು ಕರೀತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ LODR FR ಲಿವಿಸ್ನ ಆ ಕಾಲದಿಂದಲೂ ಕೂಡ ಸಾಹಿತ್ಯ ವಿಮರ್ಶೆ ಎಲ್ಲವನ್ನೂ ಹ್ಯಾಂಡಲ್ ಮಾಡುತ್ತೆ ಅಂತ ಅನ್ನುವ ಒಂದು ನಂಬಿಕೆಯಿಂದ ಅವರು ಸಾಹಿತ್ಯ ವಿಮರ್ಶೆಗೆ ಎಲ್ಲವನ್ನು ತಂದು ಜೋಡಿಸ್ಕೊಳ್ಬೋದು ಅಂತ ಒಂದು ಮೆಥಡ್ ಕೀರಮ್ ಡೆವಲಪ್ ಆಯಿತು. ಮತ್ತು FR ಲಿವಿಸ್ ಹೇಳಿದ ಹಾಗೇನೆ ಸಾಹಿತ್ಯ ವಿಮರ್ಶಕ ಉಳಿದೆಲ್ಲರಿಗಿಂತ ಮುಂದೆ ಯಾಕೆ ಇರ್ತಾನೆ ಅಥವಾ ಮುಂದಿರ್ತಾಳೆ ಅಂತ ಹೇಳಿದ್ರೆ ಆ ವಿಮರ್ಶಕಿಗೆ ಸಮಾಜ ವಿಜ್ಞಾನಿಗಳಿಗೆ ಇಲ್ಲದ ಭಾಷಿಕ ಸೂಕ್ಷ್ಮತೆ ಇರುತ್ತೆ. ಭಾಷೆಯ ಸೂಕ್ಷ್ಮ ಅಭ್ಯಾಸಿಯಾದ ಸಾಹಿತ್ಯ ವಿಮರ್ಶಕ ಉಳಿದೆಲ್ಲರಿಗಿಂತ ಮುಂದಿರ್ತಾರೆ ಅಂತ ಲಿವಿಸಿಯನ್ ಒಂದು ನಿಲುವು ಏನಿದೆ ಅದನ್ನು ಕೀರಮ್ ಅವರು ಆಳವಾಗಿ ನಂಬಿದ್ರೊಂದಿಗೆ ಶಿವರಾಮ್ ಕೃಷ್ಣನ್ ಅವರು ಒಂದ್ಸಾರಿ ಹೀಗೆ ಚರ್ಚೆ ಮಾಡಬೇಕಾದ್ರೆ ಕನ್ನಡ ಡಿಪಾರ್ಟ್ಮೆಂಟಲ್ಲೆಲ್ಲ ಸೋಷಿಯಾಲಜಿ ಇಟ್ಕೋಬೇಕನ್ರಿ ಅಂತ ಹೇಳಿದ್ರೆ ಇವ್ರು ಎದ್ಬಿಟ್ಟು ಸೋಷಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಮಹಿಳೆಯಲ್ಲಿ ಮೊದಲು ಇಟ್ಕೋಬೇಕನ್ರಿ ಅಂತ ಇದ್ರೆ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ನಂಬಿಕೆ ಇತ್ತು ಸಾಹಿತ್ಯ ವಿಸ್ಡಮ್. ಸಾಹಿತ್ಯದ ವಿಸ್ಡಮ್ನಲ್ಲಿ ಸಂಪೂರ್ಣ ನಂಬಿಕೆ ಇದ್ದ ಅಷ್ಟು ದೊಡ್ಡ ವಿದ್ವಾಂಸರಲ್ಲಿ ನಾನು ಕೀರಮ್ ಅವ್ರನ್ನ ಬಹಳ ಮುಖ್ಯವಾಗಿ ನಾನು ನೋಡಿದ್ದು. DR ಇರಲಿಲ್ಲ ಅಂತ ಸಾಹಿತ್ಯದ ವಿಸ್ಡಮ್ನಲ್ಲಿ ಯಾಕೆ ಸಾಹಿತ್ಯದ ವಿಸ್ಡಮ್ನಲ್ಲಿ ನಂಬಿಕೆ ಇರಬಾರ್ದು? ಕೀರಮ್ಮೆ ನಮಗೆಲ್ಲ ತುಂಬಿದ್ದಾರೆ ಸಾಹಿತ್ಯದ ವಿಸ್ಡಮ್ನಲ್ಲಿ. ಯಾಕಂದರೆ ಸಹಸ್ರಾರು ವರ್ಷಗಳ ಕಲೆಕ್ಟಿವ್ ವಿಸ್ಡಮ್ಮಿಂದ ಸೃಷ್ಟಿಯಾದ ಸಾಹಿತ್ಯದ ವಿಸ್ಡಮ್ನಲ್ಲಿ ನನಗೆ ನಂಬಿಕೆ ಇದ್ರೆ ನಾನು ಅದನ್ನು ಮುಂದಕ್ಕೆ ದಾಟಿಸ್ತೇನೆ. 1000 ವರ್ಷಗಳ ಸಾಹಿತ್ಯ ಹರಿದು ಬಂದ ಸಾಹಿತ್ಯದಲ್ಲಿರೋ ವಿಸ್ಡಮ್ ಅನ್ನು ನಾನು ಪಡೀತಾ ಇದ್ದೀನಿ. ಹಾಗಂತ ಇಲ್ಲಿ ಮಾತ್ರ ಅವರು ಹೋಮ್ವರ್ಕ್ ಕೈ ಚಾಚು ಎಲ್ಲ ಪಟ್ಟಿಗಳು ಅವರೊಳಗೆ ಸೇರಿಕೊಳ್ತಾ ಇತ್ತು. ಕೀರಮ್ಮ ಮೆಥಡ್ ಅನ್ನು ನೀವು ರಿಪೀಟ್ ಮಾಡಬೇಕು ಅಂತ ಹೇಳಿದ್ರೆ, ನೀವು ಅದನ್ನು ಫಾಲೋ ಮಾಡಬೇಕು ಅಂತ ಹೇಳಿದ್ರೆ, ವಿವಿಧ ಪಠ್ಯಗಳು ಬಂದು ಒಳಗೆ ಸೇರಿಕೊಂಡು ಹೇಗೆ ಒಂದಕ್ಕೊಂದು ತಾಕಲಾಟ ಮಾಡ್ತವೆ, ಒಂದಕ್ಕೊಂದು ಬೆಳೆಸ್ತವೆ, ಒಂದು ಇನ್ನೊಂದನ್ನು ಬೆಳೆಸ್ತವೆ ಅನ್ನುವ ಮೆಥಡ್ಗೆ ನಾವು ಬಿಡಬೇಕಷ್ಟೆ. ನಮ್ಮಲ್ಲಿ ಇಲ್ಲ ಅಂತಲ್ಲ. ನಾನು ನನ್ನ ಸ್ಟೂಡೆಂಟ್ಸ್ ಈಗಾಗಲೇ ಟೀಚರ್ಸ್ ಆಗಿ ಹೋಗಿದ್ದೀರಲ್ಲ, ಅವ್ರಿಗೂ ಅನಿಸುತ್ತೆ ನಿಮ್ಮಲ್ಲಾಗಲೇ ಇಲ್ಲಿ 100 ಪಠ್ಯಗಳು ಬಂದು ಸೇರಿಕೊಂಡಿವೆ. ಅದನ್ನು ನೀವು ನಾವು ಸರಿಯಾಗಿ ಗಮನಿಸಿಲ್ಲ. ಒಂದ್ಸರಿ ಕೀರಮ್ ನನಗೆ ಕೇಳಿದ್ರು, ರೀಡರ್ ಅಂದ್ರೆ ಏನು ಗೊತ್ತೇನ್ರಿ? ನಾನು ಲೆಕ್ಚರರ್ ಆಗಿದ್ದಾಗಿದ್ದೀನಿ. ಅದೇ ಸರ್ ನೆಕ್ಸ್ಟ್ ಪ್ರಮೋಷನ್ ರೀಡರ್. ರೀಡರ್ ಅಂದ್ರೆ
ರೀಡರ್ ಅಂದರೆ ಏನು ಅಂದ್ಕೊಂಡಿದ್ದೀರಾ? ರೀಡರ್ ಅಂದರೆ ನೀವು ಲೆಕ್ಚರರ್ ಆಗಿದ್ದಾಗ ಪಾಠ ಮಾಡ್ತಾ ಇರ್ತೀರಲ್ಲ, ರೀಡರ್ ಆದಾಗ ಅನೇಕ ಪಠ್ಯಗಳು ಬಂದು ಒಳಗಡೆ ಸೇರ್ಕೊಂಡಿರ್ತವೆ. ಮಾರ್ಕ್ವೆಸ್ ರೀಡರ್ ಅಂತ ಕೇಳಿಲ್ವಾ? ಶೇಕ್ಸ್ಪಿಯರ್ ರೀಡರ್ ಅಂತ ಕೇಳಿಲ್ವಾ? ಲಂಕೇಶ್ ರೀಡರ್ ಅಂತ ಕೇಳಿಲ್ವಾ? ಅಂದರೆ ಲಂಕೇಶ್ವರ ಸಮಸ್ತ ಲೇಖನಗಳು ಎಲ್ಲ ಸೇರ್ಕೊಂಡ್ಬಿಟ್ಟು ವಿವಿಧ ಲೇಖನಗಳು ರೀಡರ್ ಆಗುತ್ತಲ್ಲ, ಅದು ರೀಡರ್ ಅಂತ. ಎಲ್ಲ ಕೀರಮ್ ಏನು ಚೆನ್ನಾಗಿ ಹೇಳ್ಕೊಟ್ಬಿಟ್ಟು, ನಾನು ಇಂಗ್ಲೀಷ್ ಮೇಸ್ಟ್ರು, ಕಿರಮ್ ನನಗೆ ಭಾಳ ಆರಾಮಾಗಿ ಹೇಳ್ಕೊಟ್ರು. ಯಾಕೆಂದರೆ ಇದರಲ್ಲಿ ಏನು ನಾನು ತಮಾಷೆಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕೆಂದರೆ ನಾನು ಇಂಗ್ಲೀಷ್ ಮೇಸ್ಟ್ರುಗಳಿಂದ ಕಲಿತಕ್ಕಿಂತ ಹೆಚ್ಚು ಇಂಗ್ಲೀಷ್ ವಿಮರ್ಶೆಯನ್ನು, ಪಶ್ಚಿಮ ವಿಮರ್ಶೆಯನ್ನು ಕನ್ನಡ ಮೇಸ್ಟ್ರುಗಳಾದ DR ಮತ್ತು ಕೀರಮ್ ಅವರಿಂದ ಕಲಿತೆ ಅನ್ನೋದನ್ನು ನಾನು ಭಾಳ ಕೃತಜ್ಞತೆಯಿಂದ ಜ್ಞಾಪಿಸ್ಕೊಳ್ತೀನಿ. ಅವರು ನನಗೆ ನಾನು ವಿಮರ್ಶೆಯ ಪಟ್ಟಿಗಳನ್ನು ಓದಿದ್ರು, ಅದನ್ನು ಹ್ಯಾಂಡಲ್ ಮಾಡುವ ಕ್ರಮವನ್ನು ಅವರು ನನಗೆ ಅವತ್ತು ತೋರಿಸ್ಕೊಟ್ರು. ಅದ್ರ ಯಾಕೆಂದರೆ ಕೀರಮ್ಗೆ ಪೂರ್ವ ಪಶ್ಚಿಮಗಳು ಬೇರೆ ಅಲ್ಲವೇ ಅಲ್ಲ. ಅವರೊಳಗೆ ಸರಾಗವಾಗಿ ಬೆರೆಯುತ್ತೆ. ಆ ಶಿಷ್ಟ ಸಾಹಿತ್ಯ, ಲಿಖಿತ ಯಾರು ನಾನು ಕುಮಾರ್ ವ್ಯಾಸ, ನನ್ನ ಸಮಕಾಲೀನ ಗೋಯ ಅಂತ ಸರ್. ನಮ್ಮ ಮುಕುಂದರಾಜ್ ಏನಾದ್ರು ಬಂದರೆ ಸರ್ ನಮ್ಮ ಸಮಕಾಲೀನ ಸಾಹಿತಿಗಳು ಅಂದರೆ ಅದೇ ನಮ್ಮ ಬಸವಣ್ಣವರು. ಅವರಿಗೆ ಕಾಲ ಅತೀತ ಅದು ಯಾಕೆಂದರೆ ವಿಮರ್ಶೆಯ ಮುಖ್ಯವಾದ ಕೆಲಸ ಏನಂತ ಹೇಳಿದ್ರೆ, ಯಾವುದೇ ಪಠ್ಯವನ್ನು ನಮ್ಮ ಕಾಲಕ್ಕೆ ಅನುಭವಗ್ರಾಹ್ಯವಾಗಿ ಮಾಡುವುದಕ್ಕೆ ವಿಮರ್ಶೆ ಕೆಲಸ. ಕನ್ಸ್ಟ್ರಕ್ಟಿವ್ ಒನ್ಸ್ಗೆ ಮತ್ತೆ ನಿರ್ಮಿಸಿಕೊಳ್ಳುವುದು ವಿಮರ್ಶೆಯ ಕೆಲಸ. ಅದನ್ನು ಕೀರಮ್ ಅವರು ನಂಬಿದವರಾಗಿರೋದ್ರಿಂದ ಬೆಳಗ್ಗೆ ಶ್ರೀಧರ್ ಅವರು ಏನು ಹೇಳ್ತಾ ಇದ್ರು, ಎಲ್ಲರೂ ಒಳಗೆ ಬಂದು ಬೆರೆತು, ಎನ್ ಕಾಟ್ ಬಂದು ಬೆರೀತಾ ಇದ್ದ, ಅಥವಾ ಚಾಮ್ಸ್ಕಿ ಮೇಸ್ಟ್ ಹೇಳ್ತಾರೆ, ಎಲ್ಲ ಬೆರೀತಾ ಇದ್ರು. ಹೀಗೆ ಕೀರಮ್ ಒಳಗೆ ಅರ್ಬಾಕು ಬರ್ತಾ ಇದ್ದ, ಕುವೆಂಪು ಅವರು ಬಂದು ಸೇರ್ಕೊಂಡು. ಆದ್ದರಿಂದ ಕೀರಮ್ ಮೆಥಡ್ನಲ್ಲಿ ಕೃತಿ ಓದುವುದನ್ನು, ಒಂದು ಕೃತಿಯನ್ನು ಓದುವುದಿಲ್ಲ, ಅವ್ರು ಆ ಥರನ ಓದ್ತಾ ಇದ್ದಾರೆ, ಅವರು ಕೃತಿಗಳನ್ನೇ ಓದ್ತಾ ಇದ್ದಾರೆ. ಪಂಪನ 2 ಕೃತಿಗಳಲ್ಲಿ ಈ ಪುಸ್ತಕದಲ್ಲಿ ನಾನು ಸಂಕಲನ ಮಾಡಿದ್ದೀನಿ. ನಾನು ಚರಿತ್ರೆಯ ಪ್ರಜ್ಞೆಯನ್ನು ಚರ್ಚೆ ಮಾಡ್ತಾ ಇದ್ರೆ ಅವರು 19ನೇ ಶತಮಾನದವರೆಗೂ ಬಂದ್ಬಿಡೋರು. ಚರಿತ್ರೆಯ ಪ್ರಜ್ಞೆ ಹಾಗೆ ಪಂಪನದು ಒಂದೇ ಅಲ್ಲ, ಅವರು ಚರ್ಚೆ ಮಾಡ್ತಾರೆ. ಹಾಗೆ ಕೀರಮ್ಮಿನ ಓದಿನಲ್ಲಿ ಸಹಸ್ರಾರು ವರ್ಷಗಳ ಪಠ್ಯಗಳು ಬಂದು ಸೇರ್ಕೊಳ್ತಾ ಇತ್ತು. ಆ ಪಠ್ಯಗಳು ಸ್ಥಗಿತವಾಗ್ತದೆ. ಯಾವುದನ್ನ ಡೆರಿಡ ಮುಂದೆ ಹೇಳ್ದ, ಅದೇನೋ ಕೀರಮ್ಗೆ ಕೆಲವೆಲ್ಲ ಜಾಗತಿಕ ವಿಮರ್ಶೆ, ಕೆಲವು ಬಹಳ ಮುಂದಿನ ನಿಲುವುಗಳು ಕೂಡ ಅವ್ರಿಗೆ ಹಾಗೆ ಸಹಜವಾಗಿ ಬಂದಿದ್ದು ಅಂತ ಕಾಣುತ್ತೆ. ಮುಂದೆ ಡೆರಿಡ ಅದನ್ನು ಹೇಳ್ತಾರೆ, ಏನು ರೀಡಿಂಗ್ ಅಂತ ಹೇಳಿದ್ರೆ ಕಂಟಿನ್ಯೂಲ್ ಡೆಫರೆನ್ಸ್ ಆಫ್ ಮೀನಿಂಗ್, ಅರ್ಥದ ನಿರಂತರ ಮುಂದೂಡಿಕೆಯೇ ಓದು ಅಂತ ಅವ್ರು ಹೇಳ್ತಾರಲ್ಲ. ಕೀರಮ್ಗೆ ಈ ಅರ್ಥದ ನಿರಂತರ ಮುಂದೂಡಿಕೆ ಅನ್ನೋದು ಅವರಿಗೆ ಯಾವಾಗಲೂ ಸಿದ್ಧಿಸಿದ್ದಾರೆ. ಆ ರೂಪಕಗಳ ಬಗ್ಗೆ ಅವರು ಬಹಳ ಚೆನ್ನಾಗಿ ರೂಪಕವನ್ನು ಮಾತಾಡ್ತಾರೆ ನೋಡಿ. ನಿಜವಾದ ಪ್ರಬುದ್ಧತೆ ರೂಪಕಗಳಲ್ಲಿ ಮಾತನಾಡುತ್ತದೆ ಎಂಬ ಏಡ್ಸನ ಮಾತನ್ನು ಗಮನಿಸಬೇಕು. ಅಪ್ರಬುದ್ಧವಾದದ್ದು ವಾಚಾಳಿತನದಲ್ಲಿ. ರೂಪಕ ಒಂದು ಕೋಶವಿದ್ದಂತೆ ಅದನ್ನು ಕೇವಲ ಲೇಖಕರು ಬಳಸುತ್ತಾರೆ ಎಂದಲ್ಲ, ಒಬ್ಬ ಜಿಯಾಲಜಿಸ್ಟನು ರೂಪಕವನ್ನು ಬಳಸುತ್ತಾರೆ. ರೂಪಕವೆಂದರೆ ಹೊಸ ಭಾಷೆಯನ್ನು ಬಳಸುವ ಅತ್ಯುತ್ತಮ ಕ್ರಮ. ಹೀಗೆ ಕೀರಮ್ಮು ರೂಪಕದ ನಿರಂತರ ವಿದ್ಯಾರ್ಥಿಯ, ಅದರ ಜೊತೆಗೇನೆ ಕ್ರಿಯೇಟಿವಿಟಿ. ಕೃತಿ ಬೆಳೆಯುವುದು ಹೇಗೆ ಅಂತಂದರೆ ಸೃಜನಶೀಲತೆಯಿಂದ. ಕೃತಿಯನ್ನು ಯಾಂತ್ರಿಕವಾಗಿ ನಾವು ನಮ್ಮ ಪಠ್ಯಗಳನ್ನು ಹಾಕಿದರೆ ಕೃತಿ ಬೆಳೆಯುವುದಿಲ್ಲ. ಯಾಂತ್ರಿಕವಾಗಿ ನಾವು ವಿಮರ್ಶೆಯ ಸೂತ್ರಗಳನ್ನು ಹಾಕಿದ್ರೆ ಕೃತಿ ಬೆಳೆಯುವುದಿಲ್ಲ. ಕೃತಿ ಯಾವಾಗಲೂ ಅದು ಬೆಳೆದು ಅರ್ಥವನ್ನು ಕೊಡುತ್ತೆ ಅನ್ನೋದ್ರ ಬಗೆಗೇನೆ ಕೀರಮ್ಗೆ. ಟೀಚಿಂಗಲ್ಲಿ ನಾವು ಇದನ್ನು ನಂಬಿದರೆ ಮಾತ್ರ ಟೆಕ್ಸ್ಟ್, ಇಲ್ಲದೇ ಇದ್ದರೆ ಕಿತ್ತು ಚಿಂದಿಯಾಗಿರುವ ಹಳೆಯ ನೋಟ್ಸ್ಗಳನ್ನ ತಗೊಂಡು ಹಿಂಗೆ ಬರ್ತಾರಲ್ಲ ಸೋಷಿಯಾಲಜಿ ಮೇಸ್ಟ್ರು, ನಮ್ಮ ಮೇಸ್ಟ್ ಈಗ ದೀಪ ಒಳ್ಳೆಯವರಿದ್ದಲ್ಲ ಅದನ್ನೆಲ್ಲ ಬರ್ತಾ ಇದ್ರಲ್ಲ, ಹಾಗೆ ಸಾಹಿತ್ಯದ ಸ್ಟೂಡೆಂಟ್ಸು, ಸಾಹಿತ್ಯದ ವಿದ್ಯಾರ್ಥಿಗಳು ಹಾಗೆ ಆಗುತ್ತೆ. ಇವತ್ತು ಇನ್ನೊಂದು ಅರ್ಥವನ್ನು ಕೊಡುತ್ತೆ ಅನ್ನುವ ಕೀರಮ್ನ ಲೀಲೆ ಅಂತ ವಾಸುದೇವಮೂರ್ತಿ ಹೇಳಿದ್ರಲ್ಲ, ಅದು ವಾಸುದೇವಮೂರ್ತಿ ಹೇಳಿದ್ರು ಅಂತ ಕೋಟ್ ಮಾಡ್ತಾ ಇದ್ರಲ್ಲ, ಅದು ನಿಜವಾಗ್ಲೂ ಕೀರಮ್ದೊಂದು ಲೀಲೆ ಇತ್ತು. ಎಂಥ ಲೀಲೆ ಅಂತ ಹೇಳಿದ್ರೆ ಅದು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಅರ್ಥ. ಬೇಂದ್ರದು ನಾದ ಲೀಲೆ ಆದರೆ ಕೀರಮ್ದು ಅನರ್ಥ ಲೀಲೆ, ಅರ್ಥ ಲೀಲೆ. ಅರ್ಥವಿಲ್ಲ, ಸ್ವಾರ್ಥವಿಲ್ಲ, ಸುಮ್ಮನೆ ಹೋಗ್ತಾನೆ ಇರುತ್ತೆ. ಅರ್ಥವಿಲ್ಲ, ಅರ್ಥ ಇಲ್ಲ ಅಂದ್ರೆ ದುಡ್ಡಿಲ್ಲ ಅಂತ ಕಂಡ್ರೆ ಅದು ಎಲ್ಲಿ ಬರ್ತಾಯಿತ್ತು? ಕೀರಮ್ಗೆ ಬರ್ತಾಯಿತ್ತು. ನಿಮ್ಮ ಹೇಗೆ ನೀವು ಹಗ್ಗ ಬಿಟ್ಟರೆ ನಿಮ್ಮ ಎಲ್ಲ ಕ್ಯಾರೆಕ್ಟರ್ಸ್ ಆಚೆ ಬರುತ್ತೋ ಹಾಗೆ ನಮ್ಮ ಇಮ್ಯಾಜಿನೇಷನ್, ಕ್ರಿಯೇಟಿವ್ ಇಮ್ಯಾಜಿನೇಷನ್ ಹಾಗೆ ಬಿಡುವಿಸಾಗಿ ಬಿಟ್ಟರೆ ಆ ರೀತಿಯ ಅದ್ಭುತವಾದ ಓದುಗಳು ಬರ್ಬೋದು ಅಂತ ನಾನು ಕಾಣುತ್ತೆ. ಯಾಕಂದರೆ ಇದಕ್ಕಿದ್ದಂಗೆ ಅವ್ರಿಗೆ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರು ಅಂತಲೇ ಗೊತ್ತಿಲ್ಲ. ಅದು ಅವರಿಗೆ ಭಾಷಾ ವಿಜ್ಞಾನದಿಂದ
ಸ್ಟೈಲಿಸ್ಟಿಕ್ಸ್ ಇಂದ ಮತ್ತು ಕ್ರಿಯೇಟಿವಿಟಿಯಿಂದ ಮತ್ತು ಅಸಂಖ್ಯಾತ ಪಠ್ಯಗಳಿಂದ ಯಾರೋ ಬಂದ ಏನು ಓದ್ತಾ ಇದೆಯಾ ಸರ್ ಮೈಸೂರು ಮನೆಗೆ ಓದ್ತಾ ಇದೆಯಾ ಅವ್ರು ಸುಮ್ಮನೆ ಸ್ವಲ್ಪ ಜಗಳ ಮಾಡಿ ಅದು ಅವ್ರದ್ದು ಮೆಥಡ್ ಅದು ತಿಕ್ಕಾಟದಲ್ಲಿ ಇನ್ನೊಂದು ಅರ್ಥ ಹೊಲಿಸೋದು ಮೆಥಡ್ ಇತ್ತು. ಅದೇ ಸರ್ ನಮ್ಮೂರು ಚಂದವ ನಮ್ಮೂರು ಚಂದವ ನಿಮ್ಮೂರು ಚಂದವ ಊರು ಅಂದ್ರೆ ತೊಡೆ ಅಂತ ಅರ್ಥ ಇದೆ. ಊರು ಬಂದ ಗೊತ್ತಿಲ್ವಾ ಜಸ್ಟ್ ಅವನು ಸುಮ್ಮನಾದ ನಾವು ಸುಮ್ಮನೆ. ಸೊ ಆ ಕೀರಮ್ಗೆ ಅವತ್ತದು ಬಂತಷ್ಟೇ. ಅವ್ರ ಮುಕುಂದರಾಜ ಇದ್ದ ಅವ್ನು ವೆಂಕಟೇಶ್ ಮೂರ್ತಿ ಬಂತಷ್ಟೇ ಅರ್ಥ. ಯುಗ ಯುಗಾದಿ ಮರಳಿ ಮರಳಿ ಬರುತ್ತೀನಿ ಅಂದ್ರೆ ವಾಪಸ್ ಮರಳಿ ಬೇಸಿಗೆ ಕಾಲ ಮರಳಿ ದಟ್ ವಾಸ್ ಕೀರಮ್. ಕ್ರಿಯೇಟಿವ್ ರೀಡಿಂಗ್ ಅಂತ ಹೇಳಿದ್ರೆ ನಾನು ಆ ರೀತಿ ಕ್ರಿಯೇಟಿವಿಟಿನ ರೀಡಿಂಗ್ನಲ್ಲಿ ತುಂಬ ಕಡಿಮೆ ನೋಡಿದೆ. ಯಾಕಂದರೆ DR ಬಹಳ ಖಚಿತವಾದ ಮೆಥಡನ್ನು ಬಳಸ್ತಾರೆ. DR ಮೆಥಡ್ ಬಳಸಿದ್ರೆ ಇದು ಅಲ್ಲಿ ಲೀಡ್ ಆಗುತ್ತೆ, ಎಲ್ಲೋ ಒಂದು ಕಡೆ ಲೀಡ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಅಲ್ಲಿ ಅನೂಹ್ಯವಾದದ್ದು ಇರ್ತಾ ಇತ್ತು. ಕೀರಮ್ಮಲ್ಲಿ ಒಬ್ಬ ನಾವೆಲಿಸ್ಟ್ ಒಬ್ಬ ಕವಿ ಅಂತ, ಅದು ಅನೂಹ್ಯವಾದದ್ದು, ಎಲ್ಲಿಗೆ ತಗೊಂಡೋಗುತ್ತೋ ಗೊತ್ತಿಲ್ಲ. ಸೊ ಹಾಗೆ ಲಿಟ್ರೇಚರ್ನ ನಂಬಿ ಯಾವುದನ್ನ ಹೆರಾಲ್ಡ್ ಬ್ಲೂಮ್ರವರು ಪುಸ್ತಕನ ಬರೆದರೆ, ಹೆರಾಲ್ಡ್ ಬ್ಲೂಮ್ ಕೀರಮ್ ಥರನೇ ದೊಡ್ಡ ಸಾಹಿತ್ಯದ ವಿದ್ಯಾರ್ಥಿ. ಅಮೆರಿಕದಲ್ಲಿ ಅನೇಕ ಬಗೆಯ ಶಿಸ್ತುಗಳು, ಐಡಿಯಾಲಜಿಗಳು ಸಾಹಿತ್ಯ ಮೇಲೆ ದಾಳಿ ಮಾಡ್ಕೊಂಡಾಗ ಒಬ್ಬನೇ ಯೂನಿವರ್ಸಿಟಿ ನಿಂತು ಸಾಹಿತ್ಯವಾದಿಯಾಗಿ, ನನ್ನ ಸಾಹಿತ್ಯವಾದಿ ಅಂದರೂ ಪರವಾಗಿಲ್ಲ, ನಮ್ಮ ಸಾಹಿತ್ಯ ಓದಿಯೇ ಎಂದು ನಿಂತವರು ಕೀರಮ್. ಸೊ ಕೀರಮ್ಮು ಆ ಸಾಹಿತ್ಯ ಸಂರಕ್ಷಣೆ ಮಾಡಿದ್ರಿಂದ ಆ ಅಭಿರುಚಿಯ ಸಂವೇದನೆ ಇವತ್ತು ನಮ್ಮೊಳಗೆ ಎಲ್ಲಿ ಮುಕುಂದರಾಜ್ ಎಲ್ಲ ಹೊಟ್ಟೋಗ್ಬಿಟ್ಟಿದ್ದ, ಅವನೆಲ್ಲ ಹೋಗ್ಬಿಟ್ಟಿದ್ದ, ಅವನು ದಾರಿ ತಪ್ಪು ಹೋಗ್ಬಿಟ್ಟಿದ್ದ. ಅವನು ಈ ಕಡೆ ಹಿಂಗೆ ಅವನು ಈ ಕಡೆ ಬಂದಿದ್ರೆ ಲಿಟ್ರೇಚರ್ ಇದ್ದಾನೆ, ಅವನು ಆ ಕಡೆ ಬಂದಿದ್ರೆ ಲಿಟ್ರೇಚರು ಮತ್ತು ಕೀರಮ್ ಮೇಲ್ಕೊಂಡ ಲಿಟ್ರೇಚರ್ ಇಂದಾನೆ ಬಂದಿರೋದು. ಅಂಥ ಸಹಸ್ರಾರು ಸ್ಟೂಡೆಂಟ್ಸ್ಗಳು, ಟೀಚರ್ಸು ನಮ್ಮ ಎದುರುಗಡೆ ಇದ್ದಾರೆ. ಇಂಥ ಹೆರಾಲ್ಡ್ ಬ್ಲೂಮ್ ಒಂದು ಪುಸ್ತಕನ ಬರೀತಾನೆ. ಏನಂತ ಹೇಳಿದ್ರೆ ವೇರ್ ಶಲ್ ವಿಸ್ಡಮ್ ಬಿ ಫೌಂಡ್ ಅಂತ. ಎಲ್ಲ ಕಡೆ ಹುಡುಕೊಂಡ್ಬಂದ್ಬಿಟ್ಟು ಹೆರಾಲ್ಡ್ ಬ್ಲೂಮ್ ಏನಂತಾನೆ, ಜ್ಞಾನವು ಎಲ್ಲಿ ದೊರೆಯುವುದು ಅಂದರೆ ಅದು ಲಿಟ್ರೇಚರ್ನಲ್ಲೇ ದೊರೆಯುತ್ತೆ. ಲಿಟ್ರೇಚರ್ ಅಂತ ಹೇಳಿದ್ರೆ ಸಾಹಿತಿಗಳು ಬರೆದಿದ್ದು ಅಂತಲ್ಲ, ಬೈಬಲಿಂದ ಹಿಡಿದು ಹೋಲಿ ಕುರಾನಿಂದ ಹಿಡಿದು ಸಾಹಿತ್ಯದಲ್ಲಿಯೇ ವಿಸ್ಡಮ್ ದೊರೆಯುವುದು. ಸಾಹಿತ್ಯದ ವಿದ್ಯಾರ್ಥಿ ನೀವು ಇನ್ನೊಂದು ಅನೇಕ ಬಗೆಯ ಶಿಕ್ಷೆಗಳನ್ನು ನಾವು ಬಳಸ್ತೀವಿ, ಆದರೆ ಸಾಹಿತ್ಯದ ವಿಸ್ಡಮ್ನಲ್ಲಿ, ಜ್ಞಾನದಲ್ಲಿ ನಂಬಿಕೆ ಇಲ್ಲದೆ ನಾವು ಸಾಹಿತ್ಯವನ್ನು ಟೀಚ್ ಮಾಡೋದಕ್ಕೆ ನಮಗೆ ಅರ್ಹತೆ ಬರುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಬ್ಯಾಡ್ ಫೇತ್ ಇಂದ ಲಿಟ್ರೇಚರ್ನ ಟೀಚ್ ಮಾಡ್ತೀವಿ. ಕೀರಮ್ ಯಾವತ್ತೂ ಆ ಬ್ಯಾಡ್ ಫೇತ್ ಇಂದ ಲಿಟ್ರೇಚರ್ನ ಟೀಚ್ ಮಾಡೋದು ಅಲ್ಲ. ಅದನ್ನು ಹೆರಾಲ್ಡ್ ಬ್ಲೂಮ್ ಹೇಳಿದ, ಲಿಟ್ರೇಚರ್ ಫಾರ್ ಮೀ ಇಸ್ ನಾಟ್ ಮೇನ್ಲಿ ದ ಬೆಸ್ಟ್ ಪಾರ್ಟ್ ಆಫ್ ಲೈಫ್, ಇಟ್ ಈಸ್ ಇಟ್ಸ್ ಎ ಫಾರ್ಮ್ ಆಫ್ ಲೈಫ್ ವಿಚ್ ಹ್ಯಾಸ್ ನೋ ಅದರ್. ಲಿಟ್ರೇಚರೇ ಅದೇ ಫಾರ್ಮ್ ಆಫ್ ಲೈಫ್ ಅಂತ ಏನು ಹೆರಾಲ್ಡ್ ಬ್ಲೂಮ್ ಅಂತ ಸಹಸ್ರಾರು ಜನ ಇದ್ದಾರೆ ನಂಬಿದ್ರಲ್ಲ, ಅದನ್ನ ಕೀರಮ್. ಜೊತೆಗೆ ಇಷ್ಟೆಲ್ಲ ಮಾಡ್ತಾ ಇದ್ದಾಗ ವಿಮರ್ಶೆಯ ನಿಲುವು ಗಟ್ಟಿ. ಬೆಳಗ್ಗೆ ವೆಂಕಟೇಶ್ ಮೂರ್ತಿ ಅವರು ಪ್ರಸ್ತಾಪ ಮಾಡಿದ್ದಾರೆ, ಪ್ರತಿಷ್ಠಿತ ಶಕ್ತಿ ಮತ್ತು ಕನ್ನಡ ಸಾಹಿತ್ಯ ಅನ್ನೋದು ಕೀರಮ್ ಅವರ ಸಣ್ಣ ಥೀಸಿಸ್. ಅದನ್ನು ಬಿಚ್ಚಿ ನೀವು ನೋಡಿದರೆ ಇವತ್ತು ದೊಡ್ಡ ಥೀಸಿಸ್ಗಳನ್ನಾಗಿ ಬೆಳೆಸ್ಬೋದು. ಆ್ಯಕ್ಚುಲಿ ಅದನ್ನೇ ಡಿಸ್ಮ್ಯಾಂಟಲ್ ಮಾಡಿ ನಿಮಗೆ ತೋರಿಸಿದ್ರೆ ಪ್ರತಿಷ್ಠಿತ ಶಕ್ತಿ ಮತ್ತು ಕನ್ನಡ ವಿಮರ್ಶೆ ಅಂತ ಕೊಟ್ಟರೆ ಅಲ್ಲಿ ಕೀರಮ್ ಹೆಸರು ಮುಂಚೂಣಿನಲ್ಲಿ. ಯಾಕಂತ ಹೇಳಿದ್ರೆ ವಿಮರ್ಶೆ ಕೇವಲ ನಿಷ್ಠುರ ಕೃತಿ ಪರೀಕ್ಷೆಯನ್ನು ಮಾಡುವುದಲ್ಲ, ವಿಮರ್ಶೆ ಕೃತಿಯನ್ನು ಬೆಳೆಸುವುದಷ್ಟೇ. ವಿಮರ್ಶೆ ಅನ್ನೋದು ನೈತಿಕ ನಿಲುವು ಕೂಡ ಹೌದು. ವಿಮರ್ಶೆ ಅನ್ನೋದು ಸೊಸೈಟಿಯಲ್ಲಿ ನೀವು ತಳೆಯುವುದು ನಿಲುವು ಹೌದು. ಅದಕ್ಕೇನೆ ಮಧ್ಯೆ ಮಾತಾಡ್ತಾ ಮಂಟೇಸ್ವಾಮಿಗಳ ಬಗ್ಗೆ ಮಾತಾಡ್ತಾ ಅವ್ರು ಹೇಳ್ತಾರೆ, ಮಂಟೇಸ್ವಾಮಿ ಕಾವ್ಯ ಯಾವಾಗ ಸಾಧ್ಯವಾಗುತ್ತೆ? ಸಂವಾದ ಇರುವಾಗ ಸಾಧ್ಯವಾಗುತ್ತೆ, ಧರ್ಮಗಳ ನಡುವೆ ಸಂವಾದ ಇದ್ದಾಗ ಸಾಧ್ಯವಾಗುತ್ತೆ. ಮೂಲಭೂತವಾದ ಇರುವ ಈ ಕಾಲದಲ್ಲಿ ಧರ್ಮಗಳ ನಡುವೆ ಸಾಹಿತ್ಯದ ನಡುವೆ ಸಂವಾದ ಸ್ಟಾರ್ಟ್ ಆಗೋದೇ ಇಲ್ಲ. ಸೊ ಪ್ರತಿಷ್ಠಿತ ಶಕ್ತಿ ಇದನ್ನು ಮತ್ತೆ ಒಂಚೂರು ನಾನು ಎಕ್ಸ್ಪ್ಯಾಂಡ್ ಮಾಡಿ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಏನಂತ ಹೇಳಿದ್ರೆ ಪ್ರತಿಷ್ಠಿತ ಶಕ್ತಿ ಯಾವುದೂ ಆಗಬಹುದು. ಅದು ಸಾಹಿತ್ಯ ಪರಿಷತ್ ಇರ್ಬೋದು, ಅಥವಾ ಪ್ರತಿಷ್ಠಿತ ಶಕ್ತಿ ಅಂತ ಪಂಪನ ಬಗ್ಗೆ ಮಾತಾಡ್ತಾ ಪ್ರಭುತ್ವ, ಧರ್ಮ, ನೈತಿಕ ಶಕ್ತಿಗಳು, ಆ ಕಾಲದ ರೂಢಿ ರಿವಾಜುಗಳು, ಇವುಗಳನ್ನೇ ಅದು ಆಗ್ಬೋದು. ಅಥವಾ ಸಾಹಿತ್ಯವನ್ನ ಇದು ಸಾಹಿತ್ಯ ಎಂದು ವಿವರಿಸ್ತಾ ಇರುವ ಅಕಾಡೆಮಿ ಆಗ್ಬೋದು, ಅಥವಾ ಪ್ರಭುತ್ವದ ಅನೇಕ ಬಗೆಯ ಸಂಸ್ಥೆಗಳಾಗ್ಬೋದು. ಇದೇ ಗೋಕಾಕ್ ವೈಸ್ ಚಾನ್ಸಲರ್ ಆಗಿರ್ತಾರೆ. ವೈಸ್ ಚಾನ್ಸಲರ್ ಆಗಿದ್ದಾಗ ಸಂಸ್ಕಾರ ನೀನು ಯಾಕೆ ಮೆಚ್ಚಿ ಬರೆದಿದೆಯಾ ಅಂತ ಕೇಳಿ, ನನ್ನ ಕೃತಿಯನ್ನು ಸ್ವಲ್ಪ ನೀನು ಮೆಚ್ಚಬೇಕು ಅಂತ ಕೇಳಿ ಎರಡನ್ನೂ ಧಿಕ್ಕರಿಸಿ ಬಂದ ವ್ಯಕ್ತಿ ಕೀರಮ್ ನಾಗರಾಜ್. ಇನ್ನೂ ಕೆಲಸ ಪರ್ಮನೆಂಟ್. ಇದನ್ನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ,
ವಿಮರ್ಶೆಯ ಕೆಲಸ ಅಂಥದ್ದು. ವಿಮರ್ಶೆಯ ಕೆಲಸ ಅಂತ ಹೇಳಿದ್ರೆ ನೀನು ಯಾವನೇ ಆಗಿರು, ನೀನು ಗಣ್ಯನೇ ಆಗಿರು. ಅದಕ್ಕೆ ಪುಸ್ತಕ ಬಿಡುಗಡೆಯ ಸಮಾರಂಭಗಳು ಯಾಕೆ ಸಾಹಿತ್ಯ ವಿಮರ್ಶೆಗೆ ಸಂಪೂರ್ಣ ವಿರುದ್ಧವಾಗಿವೆ? ಸಾಹಿತ್ಯ ವಿಮರ್ಶೆಗೆ ತುಡಿದ ಗೋರಿಗಳಾಗಿ ಪುಸ್ತಕ ಬಿಡುಗಡೆಯ ಸಮಾರಂಭಗಳು ಯಾಕಾಗಿವೆ ಅಂತ ಹೇಳಿದ್ರೆ ನಾವು ಈ ಮಾತನ್ನು ಮರೆತು ಪ್ರತಿಷ್ಠಿತ ಶಕ್ತಿಗಳನ್ನು ಮೆರೆಸಲಿರುವ ತಾಣಗಳಾಗಿ ನಾವು ಪುಸ್ತಕ ಬಿಡುಗಡೆಯ ಪುಸ್ತಕ ವಿಮರ್ಶೆಯ ಅಂಕಣಗಳನ್ನು ವೇದಿಕೆಗಳನ್ನು ಮಾಡ್ಕೊಂಡಿದ್ದಾಗ ಯಾಕೆ DRO, ಯಾಕೆ ಕೀರನು ಈ ಪ್ರತಿಷ್ಠಿತ ಶಕ್ತಿಗಳನ್ನು ಅಲ್ಲಿ ಬಂದಿದ್ದು ಎಲ್ಲಿಂದ? ಅದು ಬಂದಿದ್ದು ಸಾಹಿತ್ಯವನ್ನು ಅಂತಿಮ ಪ್ರಮಾಣವಾಗಿ ಅವರು ಭಾವಿಸಿದ್ರು. ಎಷ್ಟು ಇವರಿಬ್ಬರಿಗೂ ಕಾನ್ಫಿಡೆನ್ಸ್ ಹೇಳಿದ್ರೆ ಕೀರನ್ ಅವನು ಯಾವ ಬರ್ತಾನೆ ಇಕ್ಕಣ ಬನ್ರಿ ಹೀಗೆ ಯಾರು ಏನ್ರಿ ಮೈಸೂರು ಯೂನಿವರ್ಸಿಟಿ ಸಾಹಿತ್ಯ ಚರಿತ್ರೆ ನಮ್ದು ಒಂದು ಸಾಹಿತ್ಯ ಇದೇ ಆಮನಾಯಕ ಪ್ರತಿಷ್ಠಿತ ಶಕ್ತಿ. ಇಡೀ ಭಾರತದಲ್ಲಿ ಇವರೆಲ್ಲ ಪ್ರತಿಷ್ಠಿತ ಶಕ್ತಿಗಳೇನೆ. ಅವ್ರು ಹೇಳ್ತಾರೆ ಕೀರನ್ ನಾಗರಾಜ ಮೈಸೂರು ಸಾಹಿತ್ಯ ಚರಿತ್ರೆಯ ಬಗ್ಗೆ ಈ ರೀತಿ ವಿಮರ್ಶೆಯನ್ನ ನಿಮ್ಮ ಬೆಂಗಳೂರು ಸಾಹಿತ್ಯ ಅಂತ ಬರ್ತಾರೆ ಸಾಹಿತ್ಯ ವಾರ್ಷಿಕ ಅದ್ರಲ್ಲಿ ಬರ್ದಿದ್ದಾನಲ್ಲ ಅದನ್ನು ಸ್ವಲ್ಪ ಏನಾದರೂ ಮಾಡಬೇಕಲ್ಲ ಅಂತ GS ವಿರುದ್ಧವ್ರಿಗೆ ಇದೇ ಗೋಕರ್ಣ ಅವರು ಕೂಡ ಒಂದು ಇದನ್ನ ಬರೀತಾರೆ. ಕೀರನ್ ಹೇಳ್ತಾರೆ ಪ್ರಿಂಟ್ ಆಗೋಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ನೋಡಿ ಅವನಿಗಿದೆ ಪುಸ್ತಕದಲ್ಲಿ ಪ್ರಿಂಟ್ ಆಗಿದೆ, ಅದು ಭಾಷಣ ಅಲ್ಲ, ಪುಸ್ತಕದಲ್ಲಿ ಪ್ರಿಂಟ್ ಆಗಿದೆ, ಅದನ್ನೇನಾದರೂ ಮಾಡಬೇಕಲ್ಲ. ವಿಮರ್ಶೆಯ ಕೆಲಸ ಇದು. ನೀವು ವಿಮರ್ಶೆ ನಿಮ್ಮ ಪುಸ್ತಕ ಕೃತಿಗೆ ನುಡಿತಾ ಇದ್ದರೆ ಕೇರ್ ಮಾಡಬೇಕಾಗುತ್ತೆ. ಆ ರೀತಿಯ ನಿಷ್ಠುರತೆಯನ್ನು ಒಂದು ಯೂನಿವರ್ಸಿಟಿಯಲ್ಲಿ ಒಂದು ಡಿಪಾರ್ಟ್ಮೆಂಟಲ್ಲಿ ಒಬ್ಬರೇ ಇದ್ದರೂ ಸಾಕು, ಒಬ್ಬಳೇ ಇದ್ದರೂ ಸಾಕು, ಒಂದು ಲಿಟ್ರಿ ಕಲ್ಚರ್ನ ಅವರು ಕಾಯ್ಬೋದು, ಹೊರೆಯಬಹುದು. ಈ ರೀತಿಯ ನಿಲುವನ್ನು ನಮಗೆ ಹೇಳ್ಕೊಟ್ಟರು. ಮತ್ತು ಕೃತಿ ಅರ್ಥವಾಗಲಿಲ್ಲ ಅಂದರೆ ವಿಮರ್ಶಿಸೋದಕ್ಕೂ ನಾನು ಅನಿಸುತ್ತೆ. ಕುಸುಂಬಲೆ ಅರ್ಥ ನಾನು ಅವಿವೇಕಿ ದಡ್ಡ, ಕುಸುಂಬಲೆ ಅರ್ಥ ಆಗಲಿಲ್ಲ ಅಂತ ನಾವು ಯಾವ ಫಾರಿನಲ್ಲಿ ಇರಬೇಕು? ಯಾವನ ಅರ್ಥವಾಗಿಲ್ಲ ಬರೆಯ ಮಮತಾ ಸಾಗರ್ ಬನ್ರಿ, ಆರತಿ ಬನ್ರಿ ಹೇಳ್ಕೊಡೋಣ ಬನ್ರಿ. ಅಲ್ಲಿ ಏನು ವೇಷ ಹಾಕ್ಸ್ಕೊಟ್ಟಿವರಿಗೆಲ್ಲ ಕುಸುಂಬಲೆ ಹೇಳ್ಕೊಡ್ತೀವಿ. ಎರಡೂ ಕೆಲಸ. ಕ್ಲಿಷ್ಟವಾದ ಕೃತಿಯನ್ನ ಹೇಳಿಕೊಡುವುದು ವಿಮರ್ಶೆ ಕೆಲಸ, ಕೃತಿಯನ್ನ ಸ್ಪಷ್ಟಗೊಳಿಸುವುದು ವಿಮರ್ಶೆ ಕೆಲಸ, ಶ್ರೇಷ್ಠ ಕೃತಿಯನ್ನು ಎತ್ತಿ ಹಿಡಿಯುವುದು ಕೂಡ ವಿಮರ್ಶೆ ಕೆಲಸ. ಹಾಗೇನೆ ಒಂದು ಎಳೆಯ ಧ್ವನಿ ಅದೇ ಹುಟ್ಟುತ್ತಾ ಇದ್ರೆ ಇದು ಯಾವ ರೀತಿ ಬರೀತಾ ಇದೆ, ಇದೇನು ಭಾಷೆನೇನ್ರಿ, ಯಾವನ್ರಿ ಇಗ್ರಲ್ಲ ಒದಿಗಳ ಅಂತ ಬರೀತಾರೆ. ಇದೊಂದು ಹೊಸ ಭಾಷೆ, ಯಾಕೆಂದ್ರೆ ಅದರಿಂದ ಒಂದು ಸಿದ್ಧಾಂತ. ಯಾವಾಗಲೂ ಯಾವಾಗ ಕಾವ್ಯ ಭಾಷೆ ಅಲ್ಟ್ರ್ ಆಗುತ್ತೆ ಅಂತ ಹೇಳಿದ್ರೆ ಇನ್ನೊಂದು ಆಡುಮಾತು ಬಂದಾಗ ಕಾವ್ಯ ಭಾಷೆ ಅಲ್ಟ್ರ್ ಆಗುತ್ತೆ ಅನ್ನುವ ಥಿಯರಿ ಮೂಲಕ ಕಿರಮದೊಳಗೆ ಎಂಟ್ರಾಗಿ ಒಬ್ಬ ಸಿದ್ಧಲಿಂಗರನ್ನ ಅವರು ಹುಡುಕುವ ಕೆಲಸ. ಈ ರೀತಿ ಲಿಟ್ರಿ ಕಲ್ಚರ್ನ ಕಟ್ಟುವ ಕೆಲಸ, ಲಿಟ್ರಿ ಟೆಕ್ಸ್ಟ್ಗಳ ಮೂಲಕ ಸಾಹಿತ್ಯ ಸಂಸ್ಥೆಗಳು. ನನಗೆ ಮೊನ್ನೆ ವೆಂಕಟೇಶ್ವರ ಜ್ಞಾಪಿಸ್ತಾ ಇದೆ, ಅಲ್ಲಿ ಉಮಾ ಥಿಯೇಟರ್ನಲ್ಲಿ ಒಂದು ಸಂಸ್ಕೃತಿ ನಡೀತಾ ಇದೆ. ಅಲ್ಲಿ ನೋಡ್ರಿ ಕೆಳಗಡೆ ಶ್ರೀನಗರದಲ್ಲಿ ಇನ್ನೊಂದು ಸಂಸ್ಕೃತಿ ಮಂಟೇಶ್ವರ ಓದ್ತಾ ಇದ್ದಾರೆ. ಕೀರನ್ಗೆ ಸಣ್ಣ ಸಭೆ ದೊಡ್ಡ ಸಭೆ ಅನ್ನೋದು ಇರಲೇ ಇಲ್ಲ. ಕೀರನ್ಗೆ ಎಲ್ಲರಿಗೂ ಸಾಹಿತ್ಯವು ತಿಳಿಯುತ್ತದೆ ಅಂತ ನಂಬಿಕೆ ಇತ್ತು. ಅದರಿಂದಾಗಿ ಇಡೀ ಕ್ಲಾಸ್ ರೂಮ್ನ ಉದ್ದೇಶ ನಾನು ಕೂಡ ಅನೇಕ ಸಾರಿ ತಪ್ಪು ಮಾಡ್ತೀನಿ. ಎಲ್ಲ ಜಾಣೆಯ ವಿದ್ಯಾರ್ಥಿಯರಿದ್ದರೆ ಅವ್ರಿಗೆ ಅರ್ಥ ಆಗುತ್ತೆ ಅಂತ ತಿಳ್ಕೊಂಡು, ಆದರೆ ಹಾಗಲ್ಲ. ಅವರು ಬಿತ್ತುತ್ತಾವು ಮತ್ತು ಬಿತ್ತಿದರೆ ಬೆಳೆಯುತ್ತೆ ಅನ್ನೋ ನಂಬಿಕೆಯಿಂದ ಅವರು ಬೆಳೆದ್ರಿಂದ ತಾವೆಲ್ಲ ಇಲ್ಲಿ ಸೇರ್ಕೊಂಡಿದ್ದೀವಿ. ಮತ್ತು ಇವತ್ತಿಗೂ ಕೂಡ ಲಿಟ್ರಿ ಕಲ್ಚರ್ನ ಕಟ್ಟುವ ಕೆಲಸದಲ್ಲಿ, ಸಾಹಿತ್ಯ ಸಂಸ್ಕೃತಿಯನ್ನು ಕಟ್ಟುವ ಕೆಲಸದಲ್ಲಿ, ಸಾಹಿತ್ಯ ಸಂಸ್ಕೃತಿಯ ನಿರ್ಮಾಣ ಎಷ್ಟು ಗಂಭೀರವಾದದ್ದು, ಡೆಮಾಕ್ರಸಿಯ ನಿರ್ಮಾಣಕ್ಕೆ ಎಷ್ಟು ಗಂಭೀರವಾದದ್ದು ನೋಡಿ. ಕೀರಮ್ ಅವ್ರ ಜೊತೆ ಇದ್ದವ್ರು ನೋಡಿ ಗೊತ್ತಾಗುತ್ತೆ. ನಾನು ಅವರ ಹೆಸರು ಹೇಳೋದಕ್ಕೆ ಹೋಗೋದಿಲ್ಲ. ಅವರೆಲ್ಲರೂ ಕೂಡ ಡೆಮಾಕ್ರೆಟಿಕ್ ಆಗಿ ಯೋಚನೆ ಮಾಡುವ, ಕೋಮುವಾದದ ವಿರುದ್ಧ ಯೋಚನೆ ಮಾಡುವ ಮತ್ತು ಶ್ರೇಷ್ಠ ಕೃತಿಯ ಬಗ್ಗೆ ಯೋಚನೆ ಮಾಡುವ ಒಳ್ಳೆಯ ತರುಣಿಯರಾಗಿ ಟೀಚರ್ಸ್ ಆಗಿ ಅವರು ಬೆಳೆದಿರೋದೇ ಕೀರಮ್ ಅವರ ಒಂದು ಕಾಣಿಕೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ತುಂಬ ಮಾತಾಡೋದಿತ್ತು, 5 ನಿಮಿಷ ಮಾತ್ರ ಉಳಿದಿದೆ. 3 ನಿಮಿಷ ತಗೊಂಡು 2 ನಿಮಿಷ ನಮ್ಮ ಸಂಘಟನೆಗೆ ಕೊಟ್ಟುಬಿಡ್ತೀನಿ. ಕೀರಮ್ ಬಗ್ಗೆ ನಾನು ಹೇಳಲೇಬೇಕು, ಎಂಥ ಪರ್ಸನಾಲಿಟಿ ಅಂದರೆ ಒಂದು ದಿವಸ ನನಗೆ, ನಾನು ಅನೇಕ ಸಾಹಿತಿಗಳ ಜೊತೆ ನಾನು ಒಡನಾಟ ಇದೆ, ದೊಡ್ಡವ್ರು ನೋಡಿದ್ದೀನಿ, ಎಲ್ಲರೂ ದೊಡ್ಡವರೇ. ಇದೊಂದು ಮನುಷ್ಯ ಮಾತ್ರ ಇವನಲ್ಲಿ ಯಾವತ್ತೂ ಸಣ್ಣತನ ಅನ್ನೋದು ನಾನು ನೋಡಿಲ್ಲ. ಇದು ನನ್ನ ಬಾಯಿನಲ್ಲಿ ಬರೋದಕ್ಕೆ ತುಂಬ ಕಷ್ಟ ಇದೆ. ಬಿಕಾಸ್ ನಾನು ಸುಮ್ಮನೆ ಹಂಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾನು ಹೇಳೋಕ್ಕೆ ಮುಂಚೆ ನಾವು ಮತ್ತೆ ಯೋಚನೆ ಮಾಡಿ ಇಲ್ಲ ಮೋಸಕ್ಕಿಲ್ಲ. ನಾವೇ ಆಂಟಿ ಬ್ರಾಹ್ಮಣ, ನಮಗಿಂತ ಆಂಟಿ ಬ್ರಾಹ್ಮಣ ಕೀರಮ್.
ಗೋಳು ಇಟ್ಕೊಂಡ್ಬಿಟ್ಟಿದ್ದಾರೆ. ವೆಂಕಟೇಶ್ ಮೂರ್ತಿ, ಎಚ್.ಎಸ್. ವೆಂಕಟೇಶ್ ಮೂರ್ತಿ ಇವನ್ನೆಲ್ಲ ಗೋಳು ಇಟ್ಕೊಂಡ್ಬಿಟ್ಟಿದ್ದಾರೆ, ಅಷ್ಟು ಗೋಳು ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಹೀಗೆ ಸಾಹಿತ್ಯ ಸಂಸ್ಕೃತಿಯನ್ನು ಬೆಳೆಸ್ತಾ ಶ್ರೇಷ್ಠವಾದದ್ದನ್ನು ಎತ್ತಿ ಮತ್ತು ಪುಸ್ತಕ ಹಣ ಸುಮ್ಮನೆ ದುಡ್ಡು ಬರೋದು ಇಲ್ಲ ಹೋಗೋದಿಲ್ಲ, ಹಾಗೆ ಪುಸ್ತಕಗಳು ಅಷ್ಟೇ. ಅದರಿಂದ ಬೆಳೆದಿರುವ ಅನೇಕರು ನಮ್ಮ ಎದುರುಗಡೆ ಇದೀವಿ ಈಗ. ಮತ್ತು ಸಾಹಿತ್ಯ ರೂಪಕ ರಕ್ಷಣೆಯ ಒಂದು ದೊಡ್ಡ ಕೆಲಸವನ್ನು ಕೀರಮ್ ಅವರು ಏನು ಮಾಡಿದರು, ಸಹಸ್ರಾರು ವರ್ಷಗಳ ಕನ್ನಡ ಸಾಹಿತ್ಯವನ್ನು ಬೋಧಿಸುವುದರ ಮೂಲಕನೇ, ಅಥವಾ ಅದರ ಬಗ್ಗೆ ಬೋಧಿಸುವುದು ಅಂತಲ್ಲ, ಅದರಲ್ಲಿ ಇರುವುದಷ್ಟೇ. ಟು ಬಿ ಇನ್ ಇಟ್, ಟು ಬಿ ಇನ್ ಲಿಟ್ರೇಚರ್, ಟು ಬಿ ದಟ್, ಅದನ್ನು ಮಾಡಿ ನಮಗೆ ಮಾರ್ಗವನ್ನು, ಈ ಮಾರ್ಗ ಬೆಳೆಯುವಂಥ ಮಾರ್ಗ ಮತ್ತು ಉಳಿಯುವಂಥ ಮಾರ್ಗ, ಇದನ್ನೆಲ್ಲ ತಾವೆಲ್ಲರೂ ತೋರಿಸಿದ್ದೀರಿ. ಶಿವಾರೆಡ್ಡಿಯವರು ತೋರಿಸಿದ್ದಾರೆ, ಮಂಗ್ಲಿಯವರು ತೋರಿಸಿದ್ದಾರೆ, ರುದ್ರಾಜ್ ಅವರು ತೋರಿಸಿದ್ದಾರೆ, ಬಸವರಾಜ್ ಅವರು ತೋರಿಸಿದ್ದಾರೆ, ಗೋವಿಂದರಾಜ್ ಅವರು ತೋರಿಸಿದ್ದಾರೆ. ಇದನ್ನೇನು ಇಲ್ಲ ಅಂತ ಇಲ್ಲ, ಈ ಮಾರ್ಗ ಭಾಳ ಖಚಿತವಾಗಿ ಕಾಣುತ್ತೆ. ಮತ್ತು ಅಸಂಖ್ಯಾತ ಸಣ್ಣ ಸಣ್ಣ ಊರುಗಳಲ್ಲಿ ಕೀರಮ್ ಅವರ ಮಾರ್ಗ ಬೆಳೀತಾ ಇರೋದನ್ನು ನಾನು ನೋಡ್ತಾ ಇದ್ದೀನಿ. ಈ ಮೆಥಡ್ ನನಗೆ ಡಿ.ಆರ್. ಕೀರಮ್ ಇಬ್ಬರು ಯಾಕೆ ಅತ್ಯಂತ ಪ್ರಿಯವರಾದವರು ಅಂದರೆ, ನಾನು ಇವರ ಹತ್ರ ಕ್ಲಾಸ್ನಲ್ಲಿ ಕಲೀಲಿಲ್ಲ, ಹೊರಗಡೆ ನಾನು ಕಲ್ತೋದು. ಡಿ.ಆರ್. ಅವರಲ್ಲಿ ಭಾಳ ಖಚಿತವಾದ ಚೌಕಟ್ಟು ಇತ್ತು, ಕೀರಮ್ನಲ್ಲಿ ಒಂದು ಲೀಪ್ ಇತ್ತು. ಆದರೆ ಇಬ್ಬರು ಎಲ್ಲೋ ಆ ಗುರಿ ತಲುಪಿದ್ರು. ಭಾಳ ಎಕ್ಸಲೆಂಟ್ ಪೀಪಲ್ ಇವರಿಬ್ಬರು ಕನ್ನಡ ಅಧ್ಯಯನ ಕೇಂದ್ರದಲ್ಲಿದ್ದರು. ಮತ್ತು ಕೀರಮ್ ಅವ್ರ ಜೊತೆ ನಾನು ಮೇಷ್ಟ್ರಾಗಿದ್ದೆ ಅನ್ನೋದೇ ನನ್ನ ಒಂದು ಭಾಳ ಸೌಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂತ ಹೇಳಿದರೆ, ನಾನು ಅಸ್ಪಷ್ಟವಾಗಿ ವಿಮರ್ಶೆಯನ್ನು ಬೆಳೆಸ್ತಾ ಇದ್ದ ಕಾಲ, ಯಾಕೆ ನಾನು ಅನೇಕ ಪ್ರಕಾರಗಳಲ್ಲಿ ಕೆಲಸ ಮಾಡುವ ವ್ಯಕ್ತಿ. ಆದರೆ ಕೀರಮ್ ಅವರು ಕೊಟ್ಟ ಖಚಿತತೆ, ಕೀರಮ್ ಅವರು ಕೊಟ್ಟ ಬೆಳೆಸುವ ಕ್ರಮ ಮತ್ತು ಡಿ.ಆರ್. ಅವರು ಕೊಟ್ಟ ಈ ಚೌಕಟ್ಟುಗಳು, ಇವೆಲ್ಲವೂ ಕೂಡ ನನ್ನಂಥವರಲ್ಲಿ, ನನ್ನ ಮೂಲಕ ನನ್ನ ವಿದ್ಯಾರ್ಥಿಗಳಲ್ಲಿ ಇವು ಬೆಳೀತಾನೆ ಇರ್ತವೆ. ಹೀಗಾಗಿ ಇವ್ರನ್ನ ಪ್ರೀತಿಯಿಂದ ನಾವು ಸ್ಮರಿಸೋಣ ಮತ್ತು ಈ ಮಾರ್ಗವನ್ನು ಸಾಧ್ಯವಾದಷ್ಟು ಬೆಳೆಸೋಣ. ಇವ್ರ ಬಗ್ಗೆ ನನ್ನ ವಿಮರ್ಶೆ ಇಲ್ವಾ ಅಂತ ಹೇಳಿದ್ರೆ, ವಿಮರ್ಶೆ ಇದೆ. ಆ ವಿಮರ್ಶೆ ಎಲ್ಲಿ ವ್ಯಕ್ತವಾಗುತ್ತೆ ಅಂತ ಹೇಳಿದ್ರೆ, ಇವರಿಗಿಂತ ಭಿನ್ನವಾಗಿ ನಾನು ಏನನ್ನಾದರೂ ಬರೆಯಲು ಪ್ರಯತ್ನಿಸಿದಾಗ ಅಲ್ಲಿ ಆ ವಿಮರ್ಶೆ